ಕುಡಿಯುವ ನೀರನ್ನು ಭೀಮಾ ನದಿಗೆ ಡೈವರ್ಟ್ ಮಾಡಿ ನಮಗೆ ಬಹಳ ಅನ್ಯಾಯ ಆಗ್ತದೆ. ಈ ಸರ್ಕಾರ ಇನ್ನು ಇನ್ಸೂರೆನ್ಸ್ ಬಗ್ಗೆ ಕೂಡ ಯಾವಾಗ ಬರಗಾಲ ಬಿದ್ದಾಗ ಮಾತಾಡ್ಬೋದು ಅಧಿಕಾರಿಗಳೆಲ್ಲ ಈಗ ಬರಗಾಲದ ಎಲ್ಲ ಮಂತ್ರಿಗಳನ್ನ ಮೇಲೆ ಇನ್ಸೂರೆನ್ಸ್ ಬಿಡುಗಡೆ ಮಾಡಬೇಕು. ರೈತರ ಅಕೌಂಟ್ಗೆ ಇರ್ತಕ್ಕಂಥ ಸ್ಥಿತಿ ಆಗ್ತದೆ. ಇಲ್ರಿ ಅವರು ಗಂಭೀರವಾದಂತಹ ಪರಿಸ್ಥಿತಿ ಇದೆ. ರೈತರು 4,000 ಮೇಲ್ಪಟ್ಟು ಇನ್ಸೂರೆನ್ಸ್ ಹಣ ಕಟ್ಟಿದವರಿಗೆ ಸುಮಾರು 7,61,157 ಜನ ರೈತರಿಗೆ ಏನಪ್ಪ ಅಂದ್ರೆ ಹೆಕ್ಟರ್ ಬಿತ್ತನೆ ಆಗಿದೆ. ಸುಮಾರು ನಮ್ಮ ಇನ್ಸೂರೆನ್ಸ್ ತುಂಬಿರ್ತಕ್ಕಂಥವ್ರು ಎಷ್ಟು ದುಡ್ಡು ಕೇಳಪ್ಪ? 4,52,600 ಜನ ರೈತರು ಇನ್ಸೂರೆನ್ಸ್ ತುಂಬಿದ್ದಾರೆ. ಅಶೋಕರೇ ಇನ್ಸೂರೆನ್ಸ್ ತುಂಬಿದ್ದಾರೆ. ಇನ್ಸೂರೆನ್ಸ್ ಹಾನಿಯಾಗಿದೆ. ಇನ್ಸೂರೆನ್ಸ್ ಕೊಟ್ಟರೆ ರೈತರಿಗೆ ಸ್ವಲ್ಪ ರಿಲೀಫ್ ಆಗ್ತದೆ. ಇದನ್ನು ಯಾವ ಸರ್ಕಾರ ಯಾರು ಕೇಂದ್ರ ಸರ್ಕಾರ ಕೊಡಬೇಕಾಗಿಲ್ಲ. ರೈತರು ಕಟ್ಟಿರ್ತಕ್ಕಂಥ ಇನ್ಸೂರೆನ್ಸ್ ಹಣವನ್ನ ರೈತರು ತಮ್ಮ ಅಮೃತಾಸ್ತ್ರದಿಂದ ಕೊಟ್ಟಿರ್ತಕ್ಕಂಥ ಹಣವನ್ನ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಹೆಸರು ಹೋಗಿದೆ, ಉದ್ದು ಹೋಗಿದೆ, ಮತ್ತೆ ತೊಗರಿ ಕೂಡ ಒಣಗಿ ಹೋಗಿದೆ. ರೈತರು ಬಹಳ ಗಂಭೀರ ಪರಿಸ್ಥಿತಿಯಲ್ಲಿದ್ದಾರೆ. ಅಧ್ಯಕ್ಷರೇ, ದಯವಿಟ್ಟು ಇನ್ಸೂರೆನ್ಸ್ ಹಣವನ್ನ ಅವರವರ ಅಕೌಂಟ್ಗೆ ಹಣವನ್ನ ಜಮಾ ಮಾಡಿದ್ರೆ ರೈತರು ಬದುಕಿರ್ತಕ್ಕಂಥ ಪ್ರಶ್ನೆ ಬರ್ತದೆ. ಮತ್ತು ಬರಗಾಲದ ಒಂದು ಘೋಷಣೆ ಮಾಡಿ ಏನು ಕುಡಿಯುವ ನೀರಿನ ತಾಪತ್ರೆ ಇದೆ. ಒಂದು ಕಾಲದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಒಂದು ಕಾಲದಲ್ಲಿ ಮಂತ್ರಾಲಯದಿಂದ ರೈಲ್ವೆ ಮೂಲಕ ನಮ್ಮ ನೀರು ಸಪ್ಲೈ ಮಾಡಿದ್ದು ಬರಗಾಲದಲ್ಲಿ. ಇವತ್ತು ಅಂತದೇ ಪರಿಸ್ಥಿತಿ ಇದೆ. ಎಲ್ಲ ಬೋರ್ವೆಲ್ಗಳು ಮಣಿಗೆ ಹೋಗಿವೆ. ಭೀಮಾ ನದಿ ಬತ್ತಿ ಹೋಗಿದೆ. ಭೀಮಾ ನದಿ ಸೀನಾ ನದಿ ಡೈವರ್ಟ್ ಆಗಿದೆ. ಮಹಾರಾಷ್ಟ್ರದವರು ನೀರು ಬಿಡ್ತಾ ಇಲ್ಲ. ಭೀಮಾ ನದಿ ಕುಲುಷಿತವಾದಂತ ನೀರು ಬಂದು ಕುಡಿತಕ್ಕಂತ ಪರಿಸ್ಥಿತಿ ಇದೆ. ಆದ ಕಾರಣ ಇಂಥ ಗಂಭೀರ ಪರಿಸ್ಥಿತಿಯಲ್ಲಿ ಇವತ್ತು ಗೋಧುವಿನಲ್ಲಿ ಕಬ್ಬು ಹಚ್ಚಿರ್ತಕ್ಕಂಥ ರೈತರು, ತೊಗರಿ ಬಿತ್ತಿರ್ತಕ್ಕಂಥ ರೈತರು, ಅವರ ಗೋಳು ಬಹಳಷ್ಟು ದುರ್ಗವಾದಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಕಾರಣ ಇವತ್ತು ತಾವೆಲ್ಲ ಅಶೋಕ್ ಅವರಿಗೆ ನಾನು ಕಳಕಳಿ ವಿನಂತಿ ಮಾಡಿಕೊಳ್ತೇನೆ. ಒಬ್ಬ ಮನುಷ್ಯನ ಸಲುವಾಗಿ ನಿಮ್ಮ ಸಮಯವನ್ನು ಹಾಳು ಮಾಡಬೇಡಿ. ಇಡೀ ರಾಜ್ಯದ ರೈತರ ಜನರ ಬಗ್ಗೆ ಮಾತನಾಡಿ. ದಯಮಾಡಿ ಹಿಂದಕ್ಕೆ ಹೋಗಿ, ದಯಮಾಡಿ ಕುಳಿತುಕೊಳ್ಳಿ. ಬರದ ಬಗ್ಗೆ ಚರ್ಚೆ ಆಗ್ತಕ್ಕಂಥ ಸಂದರ್ಭದಲ್ಲಿ ತಾವು ಕೂಡ ನಮ್ಮ ಧ್ವನಿಗೂಡಿಸಿ ನಾವೆಲ್ಲರೂ ಕೂಡ ಜೊತೆಗೂಡಿ ಏನು ಬಂದ್ರೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ರೈತರ ಕಷ್ಟ ಪರಿಸ್ಥಿತಿಯನ್ನ ಕೇಂದ್ರ ಸರ್ಕಾರಕ್ಕೆ ಗಮನ ಸೆಳೆದು ಬರ್ತಕ್ಕಂಥ ನಮಗೆ ನ್ಯಾಯ ಒದಗಿಸ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ. ಒಂದು ಕಾಲದಲ್ಲಿ ಕೇಂದ್ರ ಸರ್ಕಾರ 71,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿರ್ತಕ್ಕಂಥ ಇತಿಹಾಸ ಕರ್ನಾಟಕದಲ್ಲಿ ಮತ್ತು ಕೇಂದ್ರ ಸರ್ಕಾರ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಸಾಧನೆ ಇದೆ. ತಮ್ಮ ಸರ್ಕಾರ, ಮೋದಿ ಸರ್ಕಾರ ಈ ಬಗ್ಗೆ ರೈತರ ಬಗ್ಗೆ ಕಾಳಜಿ ವಹಿಸಿ ನೀವೆಲ್ಲ ಅಲ್ಲಿ ಹೋಗಿ ನಾವು ನಿಮ್ ಜೊತೆಗೆ ಬರ್ತೀವಿ, ನಾವು ನೀವು ಸೇರಿ ಕೂಡಿ ಅವರಲ್ಲಿ ಬಂದು ರೈತರ ಸಾಲ ಮನ್ನಾ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡೋಣ ಅಂತಕ್ಕಂಥ ಮಾತನ್ನ ನಾನು ಬಹಳ ಕಳಕಳಿಯಿಂದ ತಮ್ಮ ಗಮನಕ್ಕೆ ತರಬಯಸ್ತೇನೆ. ದಯಮಾಡಿ ನಾವೆಲ್ಲರೂ ರೈತರ ಮಕ್ಕಳಿದ್ದೇವೆ. ರೈತರು ಬಹಳ ಕಷ್ಟದಲ್ಲಿದ್ದಾರೆ. ವಿಧಾನಸಭೆ ನಡೆದಿದೆ, ನಮ್ಮ ಬಗ್ಗೆ ಚರ್ಚೆ ಆಗ್ತಾ ಇದೆ. ರೈತರಿಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ನೋಡ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ನೀವು ಬೊಬ್ಬೆ ಹಾಕ್ತಾ ಇದ್ದೀರಿ ಒಬ್ಬರ ಸಲುವಾಗಿ. ದಯಮಾಡಿ ಇದನ್ನು ಮಾಡಬೇಡಿ. ರೈತರ ಬಗ್ಗೆ ಚರ್ಚೆ ಮಾಡಿ. ಹೇಳಿ ಎದ್ದೇಳಿ ಶಾಸಕರೇ, ರೈತರ ಬಗ್ಗೆ ಮಾತನಾಡಿ, ರೈತರ ಬಗ್ಗೆ ಚರ್ಚೆ ಮಾಡಿ. ಸುಮ್ಮನೆ ಒಬ್ಬ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡಬೇಡಿ. ಹೇಳಿ ಎದ್ದೇಳಿ ಅಂತಕ್ಕಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಅಧ್ಯಕ್ಷರೇ ದಯಮಾಡಿ ಇದರ ಬರದ ಬಗ್ಗೆ ಚರ್ಚೆ ಮಾಡಿ. ಅವರನ್ನ ಸುಮ್ಮನೆ ಕುಳಿಸ್ಕೊಡ್ರಿ. ಬರಗಾಲದ ಬಗ್ಗೆ ಗಂಭೀರ ಚರ್ಚೆ ಮಾಡಿ ಒಂದು ನಿರ್ಣಯ ತೆಗೆದುಕೊಳ್ಳಬೇಕು ಅಂತ ಹೇಳಿ ನಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು.